ಆ ವಿಡಿಯೋ ನೋಡುವಾಗಂತೂ ನನ್ಗೆನೆ ಮೈ ಜುಮ್ ಅಂತ ಅನಿಸ್ತಾ ಉಂಟು. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಹೇಗೆ ಹಸಿ ಕಸ ಒಣ ಕಸ ಅಂತ ಬೇರೆ ಬೇರೆ ಸಪರೇಟ್ ಮಾಡ್ತಾರಲ್ವಾ, ಬಟ್ ಇಲ್ಲಿ ಹಾಗಲ್ಲ. ಏನಾಗಿರ್ಬೋದು ನೋಡುವ. 4-5 ದಿವಸದಲ್ಲೇ ಯೂಟ್ಯೂಬ್ ಅರ್ನಿಂಗ್ ಮಾಡ್ತಾರೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಸೌಖ್ಯವಾಗಿ ಸೂಪರ್ ಆಗಿ ಇದ್ದೇನೆ. ಓಕೆ, ಇವತ್ತಿನ ಫಸ್ಟ್ ಮಾರ್ನಿಂಗ್ ಚಾಲೆಂಜ್ ಕಂಪ್ಲೀಟೆಡ್. ನೋಡಿ 6:15 ಇಲ್ಲಿ ಕಾಣ್ತಾ ಇರುವಂತದ್ದು. ಆಕ್ಚುಯಲ್ ಟೈಮಿಂಗ್ ಬಂದು 6:05 ಆಯ್ತಾ. ಸೊ ಇಲ್ಲಿ 10 ಮಿನಿಟ್ಸ್ ನಾವು ಬೇಗನೆ ಇಟ್ಟಿದ್ದೇವೆ, ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ವರ್ಕಿಗೆ ಹೋಗ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ, ಅದಕ್ಕೋಸ್ಕರ. ಮತ್ತೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡುವ. ಓಕೆ, ಇವತ್ತಿನ ಡೇ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ಉಂಟಲ್ಲ, ನನ್ಗೆ ಒಂದು ಕೆಲಸ ಉಂಟು. ಏನಂದ್ರೆ ರೈಸ್ ಹಾಗೇನೆ ಕರಿಯನ್ನ ಬಿಸಿ ಮಾಡ್ಬೇಕು. ನಾನ್ ನಿಮ್ಗೆ ನಿನ್ನೆ ತೋರಿಸಿದೆ ಅಲ್ಲ, ಎಂತ ಕರಿ ಇತ್ತು ಎಂತ ರೈಸ್ ಇತ್ತು ಅಂತ. ಸೊ ಅದನ್ನ ಈಗ ಬಿಸಿ ಮಾಡ್ಬೇಕು, ಯಾಕಂದ್ರೆ ನನ್ನ ಪತಿ ದೇವರು ವರ್ಕಿಗೆ ಹೋಗ್ತಾರೆ, ಅವರಿಗೆ ಟಿಫಿನ್ಗೆ ಮಾಡಿ ನಾನು ರೆಡಿ ಮಾಡಿ ಕೊಡ್ಬೇಕು. ಹಾಗೆ ಫಸ್ಟಿಗೆ ಆ ಕೆಲಸವನ್ನ ಮಾಡ್ತೇನೆ. ಮತ್ತೆ ನಾನು ನಿಮ್ಗೆ ಇವತ್ತಿನ ಚಾಲೆಂಜ್ ಇದು ರೆಸಿಪಿ ಯಾವುದು, ಬ್ರೇಕ್ಫಾಸ್ಟ್ ಇದು ಅಂತ ತಿಳಿಸ್ತೇನೆ, ಆಯ್ತಾ. ಫಸ್ಟ್ ನಾವು ಕರಿಯನ್ನ ಬಿಸಿ ಮಾಡುವ. ಎಗ್ ಪಾಲಕ್ ಕರಿ. ಈಗ ಅಷ್ಟೇನು ಸ್ಮೆಲ್ ಬರಲ್ಲ, ಯಾಕಂದ್ರೆ ಇಲ್ಲದ್ರೆ ಈ ಸಮ್ಮರ್ ಟೈಮ್ ಅಲ್ಲೆಲ್ಲ ಹೊರಗಿಟ್ರೆ ಉಂಟಲ್ಲ, ನೆಕ್ಸ್ಟ್ ಡೇ ಫುಲ್ ಹಾಳಾದಾಗೆ ಸ್ಮೆಲ್. ಬಟ್ ಈಗ ಸ್ಮೆಲ್ ಇಲ್ಲ, ಯಾಕಂದ್ರೆ ಮಳೆ ಅಲ್ವಾ, ಸೊ ಕೋಲ್ಡ್ ಇರ್ತದೆ. ಹಾಗೆ ಯಾವುದೇ ಪದಾರ್ಥ ಆಗಿರ್ಬೋದು ಹಾಳಾಗಲ್ಲ. ಕರಿ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟೆ, ಬಂದು ಸ್ವಲ್ಪ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡುವ ಅಂತ. ಯಾವ ವಿಷಯದ ಬಗ್ಗೆ ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ವಿಷಯದ ಬಗ್ಗೆ ಆಗ್ತಾ ಉಂಟು. ಏನಂದ್ರೆ ಅಸ್ಸಾಮಿದ್ದು ಫ್ಲಡ್ ಇದ್ದು ಬಗ್ಗೆ. ಅಬ್ಬೋ, ಆ ವಿಡಿಯೋ ನೋಡುವಾಗಂತೂ ನನ್ಗೆನೆ ಮೈ ಜುಮ್ ಅಂತ ಅನಿಸ್ತಾ ಉಂಟು. ಯಾಕಂದ್ರೆ ಎಷ್ಟೋ ಮಂದಿ ನೀರಲ್ಲಿ ಕೊಚ್ಚಿ ಹೋಗುದು, ಹಾಗೇನೆ ನೆಕ್ಸ್ಟ್ ಡೇ ಅವರ ಶವ ಸಿಗುದು, ಹಾಗೇನೆ ಎಷ್ಟೋ ಪ್ರಾಣಿಗಳು ಪಾಪ ಅವುಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ನೋಡುವಾಗ ತುಂಬಾ ಬೇಜಾರಾಗ್ತದೆ. ಎಕನಾಮಿಕಲಿ ಅವರಿಗೆ ತುಂಬಾನೇ ಲಾಸ್ ಆಗಿದೆ. ಸೊ ಅದನ್ನ ಗವರ್ಮೆಂಟ್ ಆದಷ್ಟು ಅವರಿಗೆ ಸಹಾಯ ಮಾಡ್ಬೇಕು. ಮತ್ತೆ ನಾವು ಕೂಡ ನಮ್ಮಿಂದ ಮಾಡ್ಲಿಕ್ಕೆ ಆಗುವಂತದ್ದು ಪ್ರೇ ಮಾಡ್ಬೇಕು ನಾವು ಅಸ್ಸಾಮಿಗೆ. ಇನ್ನಾದ್ರೂ ಅವರು ಸ್ವಲ್ಪ ಸೇಫ್ ಆಗಿರ್ಲಿ. ಹಾಗೇನೆ ಅವರು ಗೊತ್ತುಂಟು, ಏನಂದ್ರೆ ಅವರಿಗೆ ಉಂಟಲ್ಲ, ಮೆಂಟಲಿ ಹಾಗೆ ಫಿಸಿಕಲಿ ತುಂಬಾನೇ ಲಾಸ್ ಆಗಿರ್ಬೋದು ಅವರಿಗೆ. ಮೆಂಟಲಿ ಹೇಳುದಾದ್ರೆ ಅವರ ಫ್ಯಾಮಿಲಿಯನ್ನು ಅವರು ಕಳೆದುಕೊಂಡಿರ್ಬೋದು, ಹಾಗೇನೆ ಇನ್ನು ಹೇಗೆ ಜೀವನ ನಡೆಸುವುದು ಎಂಬುದು ಅವರದ್ದು ಟೆನ್ಷನ್ ಆಗಿರ್ಬೋದು. ಫಿಸಿಕಲಿ ಹೇಳುದಾದ್ರೆ ಎಷ್ಟು ಲಾಸ್ ಆಯ್ತಲ್ವಾ, ಅವರದ್ದು ಮನೆ ಕೊಚ್ಚು ಹೋಯ್ತು, ಅವರಿಗಿರುವಂತ ಆಸ್ತಿ ಸಂಪತ್ತೆಲ್ಲ ಕೊಚ್ಚೋಯ್ತು. ಹಾಗಾದ್ರೆ ಇನ್ನು ಅವರಿಗೆ ಜೀವನವನ್ನ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಕಷ್ಟ ನೋಡಿ. ಸೊ ಅದನ್ನ ಎನಿಸುವಾಗ ನಂಗೆನೆ ಬೇಜಾರಾಗ್ತದೆ. ಸೊ ಅವ್ರಿಗೆಲ್ರಿಗೂ ಕೂಡ ಧೈರ್ಯವನ್ನ ದೇವರು ಕೊಡ್ಲಿ, ಹಾಗೇನೆ ಅವರ ಜೀವನ ಇನ್ನೊಮ್ಮೆ ಶುರುವಾಗ್ಲಿ, ಒಳ್ಳೆ ರೀತಿಯಲ್ಲಿ ಶುರುವಾಗ್ಲಿ, ಆ ಫ್ಲಡ್ ಎಲ್ಲ ಕಡಿಮೆ ಆಗ್ಲಿ ಅಂತ ನಾನು ಪ್ರೇ ಮಾಡ್ತೇನೆ. ಸೊ ನೀವು ಕೂಡ ಅಷ್ಟೇ ಪ್ರೇ ಮಾಡಿ. ನಮ್ಮಿಂದ ಮಾಡ್ಲಿಕ್ಕೆ ಆಗುವಂತದ್ದು ಅದು ಒಂದೇ. ಸೊ ನಾವೆಲ್ಲರೂ ಪ್ರೇ ಮಾಡುವ, ಅಸ್ಸಾಮಿದ್ದು ಎಲ್ಲಾ ಜನರು ಸೇಫ್ ಆಗಿರ್ಲಿ ಅಂತ. ಕರಿ ಇಟ್ಟು ಈಗ ಬಿಸಿಯಾಗಿ ಕರ್ಚಿ ಹೋಗ್ತದಂತ. ಕರ್ಜಲಿಲ್ಲ ಸರಿ ಉಂಟು. ಒಮ್ಮೆಲೆ ಕಂಚಲಿಲ್ಲ ಗೈಸ್, ನಮ್ದು ಕರಿ ಕಂಚಲಿಲ್ಲ, ಸರಿ ಉಂಟು. ನಾನು ಇವತ್ತು ಬೆಳಿಗ್ಗೆ ಏನಾಯ್ತು, ಹೀಗೇನೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರುವಾಗ ನೋಡಿದಾಯ್ತಾ, ಅದನ್ನ ನೋಡಿ ಬೇಜಾರಾಯ್ತು. ಹಾಗೆ ಈಗ ಡೈಲಿ ಅದೇ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ಲಿಕ್ಕೆ ಸಿಗುವಂತದಲ್ವಾ, ಅದಕ್ಕೆ ನಾನ್ ನಿಮ್ಮ ಹತ್ರ ಮಾತಾಡುವ ಅಂತ ಅದ್ರ ಬಗ್ಗೆ. ರೈಸ್ ಇಡುವ, ಈ ಎರಡು ಕೆಲಸ ಒಟ್ಟಿಗೆ ಮಾಡಿ ಉಂಟಲ್ಲ, ಬ್ರೇಕ್ಫಾಸ್ಟ್ ಒಂದು ಮಾಡ್ಬೋದು. ಇಲ್ಲಾಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ ಅನಿಸ್ತದೆ ಮನ್ಸೊಳಗೆ. ಇನ್ನು ಅದು ಬಿಸಿ ಆಗ್ಬೇಕು, ಇದು ಬಿಸಿ ಆಗ್ಬೇಕು ಅಂತ. ಅದಕ್ಕೆ ಫಸ್ಟಿಗೆ ಇದನ್ನ ಮಾಡಿ ಮುಗಿಸಿ ಮತ್ತೆ ನನ್ನ ಬ್ರೇಕ್ಫಾಸ್ಟ್ ಅನ್ನ ನಾನು ಸ್ಟಾರ್ಟ್ ಮಾಡುವಂಥದ್ದು.
ಇವತ್ತು ನಾವು 30 ಡೇಸ್ ಚಾಲೆಂಜ್ ಇದ್ದು 11th ಡೇ ಅಲ್ಲಿ ಇದ್ದೇವೆ. ಸೊ ಈ 11th ಡೇ ಅಲ್ಲಿ ನಾನ್ ಮಾಡುವಂತಹ ರೆಸಿಪಿ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಅಂದ್ರೆ ಸ್ವೀಟ್ ಪೊಟ್ಯಾಟೊ. ಸೊ ಈ ಸ್ವೀಟ್ ಪೊಟ್ಯಾಟೋದಲ್ಲಿ ಉಂಟಲ್ಲ, ಬೇರೆ ಬೇರೆ ಟೈಪ್ ಮಾಡಿ ಏನು ರೆಸಿಪಿ ಮಾಡ್ಬೋದು. ಬಟ್ ಇವತ್ ನಾನ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು, ನಾವು ಸಣ್ಣದಿರುವಾಗದಿಂದಲೂ ಈ ತರನೇ ತಿನ್ನುದಾಯ್ತಾ. ಒಂದ ಬೇಯಿಸಿ ತಿಂತಾ ಇದ್ವಿ. ಮತ್ತೊಂದ್ ತರ ಯಾವ್ದಂದ್ರೆ ಸ್ವೀಟ್ ಪೊಟ್ಯಾಟೊ ಉಪ್ಪು ಕರಿ ಅಂತ. ಉಪ್ಪು ಕರಿ ಹೇಗ್ ಮಾಡುದು ಅಂತ ನಾನ್ ನಿಮ್ಗೆ ತೋರಿಸ್ತೇನೆ. ಉಪ್ಪು ಕರಿ ತುಂಬಾ ಸಿಂಪಲ್, ಈಸಿ. ಫಸ್ಟಿಗೆ ನಾವೇನ್ ಮಾಡ್ಬೇಕು ಅಂತ, ಈ ಸ್ವೀಟ್ ಪೊಟ್ಯಾಟೋನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದನ್ನ ಬೇಯಿಸ್ಲಿಕ್ಕೆ ಇಡ್ಬೇಕು. ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ತಾ ಇದ್ದೇನೆ. ಮೂರು ನಾಲ್ಕು ವಿಸಿಲ್ ಆಗುವಾಗ, 3 ವಿಸಿಲ್ ಆಗುವಾಗನು ನೀವು ಇದನ್ನ ತೆಗೆದು ಮತ್ತೆ ಏನ್ ಮಾಡ್ಬೋದು, ಕರಿ ಮಾಡ್ಬೋದು. ಮತ್ತೆ ನಾನು ನಿಮ್ಗೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ತೇನೆ ಯಾವ್ದೆಲ್ಲ ಬೇಕು ಅಂತ. ಸೊ ಅದೇ ಟೈಪ್ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಅದಕ್ಕೆ ನೀರು ಹಾಕಿ ಬೇಯಿಸ್ತೇನೆ. ಸ್ವೀಟ್ ಪೊಟ್ಯಾಟೊ ಯಾರಿಗೆಲ್ಲ ಇಷ್ಟ? ನಂಗಂತೂ ತುಂಬಾನೇ ಇಷ್ಟ. ನೀವು ಸಹ ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ. ನಾನು ಬೇಯಿಸ್ಲಿಕ್ಕೆ ಇಟ್ಟೆ. ಅಲ್ಲ, ಈ ಸ್ವೀಟ್ ಪೊಟ್ಯಾಟೊ ಬ್ರೇಕ್ಫಾಸ್ಟ್ ಗೆ ಇದ್ರೆ ಉಂಟಲ್ಲ, ನಂಗೆ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತದೆ. ಸ್ವೀಟ್ ಪೊಟ್ಯಾಟೊ ಅನ್ನ ನಾವು ಯಾವ ತರ ತಿಂದಿದ್ದೇವೆ ಅಂತ. ಸೊ ಅದನ್ನ ಈ ಏನು ಬೆಂಕಿಯಲ್ಲಿ ಕೆಂಡದಲ್ಲಿ ಹಾಕಿ ಕೂಡ ಕಾಯಿಸಿ ಅದನ್ನ ತಿನ್ಬಹುದು. ತುಂಬಾ ಟೇಸ್ಟ್ ಅಂತೂ ಡಿಫ್ರೆಂಟ್, ನೆಕ್ಸ್ಟ್ ಲೆವೆಲ್ ಇರ್ತದೆ ಅದು. ಬೆಳಿಗ್ಗೆ ಸ್ಕೂಲಿಗೆ ಹೋಗುವ ಮುಂಚೆ ಅದನ್ನ ತಿಂದು ಹೋಗುದು, ವಾವ್ ಸೂಪರ್. ಅದ್ರೊಟ್ಟಿಗೆ ಚಾಯ್ ಅಂದ್ರೆ ಇದ್ರೆ ಸಖತ್ ಟೇಸ್ಟ್. ನೀವು ಯಾವ ತರ ಎಲ್ಲ ರೆಸಿಪಿ ಮಾಡ್ತೀರಾ ಸ್ವೀಟ್ ಪೊಟ್ಯಾಟೋದಲ್ಲಿ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಾಸೆಸ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸ್ವೀಟ್ ಪೊಟ್ಯಾಟೊ ಉಪ್ಪು ಕರಿ ಮಾಡುದು ಹೇಗಂತ. ಸ್ವೀಟ್ ಪೊಟ್ಯಾಟೊ ಇಂದ ಕಟ್ಲೆಟ್ ಎಲ್ಲ ಮಾಡ್ತಾರೆ ಗೈಸ್, ಅದೆಲ್ಲ ಮಾಡ್ತಾರೆ. ಬಟ್ ಮಾರ್ನಿಂಗ್ ಆಯಿಲ್ ಫುಡ್ ಬೇಡ ಅಂತ ನಾನು ಹೀಗೆ ಮಾಡ್ತಾ ಇದ್ದೇನೆ, ಆಯ್ತಾ. ಬನ್ನಿ. ಮತ್ತೆ ಇದು ತುಂಬಾ ಸಿಂಪಲ್, ಅದಕ್ಕೋಸ್ಕರ ಈಸಿಯಾಗಿ ನಾವು ಮಾಡ್ಬೋದು. ಬ್ರೇಕ್ಫಾಸ್ಟ್ ಗೆ ಟೈಮಿಂಗ್ ಇರಲ್ಲ ನೋಡಿ, ಸೊ ಬೇಗ ಬೇಗ ಮಾಡ್ಲಿಕ್ಕೆ ನಮ್ಗೆ ಪುರ್ಸೊತ್ತು ಸಿಗಲ್ಲ. ಹಾಗಾಗಿ ಈ ತರ ಮಾಡಿ ನೀವು ಟೈಮ್ ಸೇವ್ ಮಾಡ್ಬೋದು. ಬನ್ನಿ ತೋರಿಸ್ತೇನೆ ಒಂದೊಂದಾಗಿ. ಓಕೆ ಗೈಸ್, ವಿಸಿಲ್ ಆಯ್ತು, 4 ವಿಸಿಲ್ ಆಯ್ತು. ಈಗ ಬೆಂದಿದೆ ಅಂತ ಅರ್ಥ. ಆಫ್ ಮಾಡುವ. ಅದನ್ನೇ ಸೈಡ್ ಅಲ್ಲಿ ಒಂದು 5 ಮಿನಿಟ್ ಹಾಗೆ ನೋಡುವ. ಈಗ ನಾನು ನಿಮ್ಗೆ ಸ್ವೀಟ್ ಪೊಟ್ಯಾಟೊ ಉಪ್ಪು ಕರಿ ಮಾಡ್ಲಿಕ್ಕೆ ಬೇಕಾಗುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದೆ ನೋಡಿ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿ ಇಲ್ಲಿ. ಫಸ್ಟಿಗೆ ಅರ್ಧ ಕಪ್ ತೆಂಗಿನಕಾಯಿ, ಹಾಗೇನೆ ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಾಯಿ ಮೆಣಸು ಇಡೀ ತಗೊಂಡಿದ್ದೇನೆ, ಹಾಗೇನೆ 4-5 ಬೆಳ್ಳುಳ್ಳಿ, ಹಾಗೇನೆ ನೀರುಳ್ಳಿಯನ್ನ ತಗೊಳ್ಳಿ, ಒಂದು ಮೀಡಿಯಂ ಸೈಜ್, ಸ್ವಲ್ಪ ಸಾಸಿವೆ, ಹಾಗೇನೆ 1/4 ಚಮಚದಷ್ಟು ಉದ್ದಿನ ಬೇಳೆ. ಇಷ್ಟೆಲ್ಲ ಬೇಕು ನಮ್ದು ಇವತ್ತಿನ ಪೊಟ್ಯಾಟೊ ಉಪ್ಪು ಕರಿಗೆ. ಮಾಡುವನಾ? ಬನ್ನಿ. ನಮ್ಮ ಸ್ವೀಟ್ ಪೊಟ್ಯಾಟೊ ಬೆಂದಿದೆ ಗೈಸ್. ಇದನ್ನ ಈಗ ಒಂದೊಂದೇ ಸಿಪ್ಪೆ ತೆಗೆದು ರೆಡಿ ಮಾಡಿ, ಕಟ್ ಮಾಡಿ ರೆಡಿ ಮಾಡಿ ಇಡುವ. ಓಕೆ ಗೈಸ್, ಸ್ಟಾರ್ಟ್ ಮಾಡುವ. ನಾವು ಫಸ್ಟಿಗೆ ಪ್ಯಾನ್ ಏನು ಪಾತ್ರೆಯನ್ನು ಇಡಿ, ಹಾಗೇನೆ ಇಂಡಕ್ಷನ್ ಅನ್ನ ಆನ್ ಮಾಡಿ. ಈಗ ಸ್ವಲ್ಪ ಆಯಿಲ್ ಅನ್ನ ಹಾಕಿ, ಸ್ವಲ್ಪ ಅಲ್ಲ ತುಂಬಾನೇ ಆಯಿಲ್ ಅನ್ನ ಹಾಕಿ, ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಆಯಿಲ್ ಚೆನ್ನಾಗಿ ಬಿಸಿ ಆಗ್ಬೇಕು. ಆಯಿಲ್ ಬಿಸಿ ಆದ ತಕ್ಷಣ ಉಂಟಲ್ಲ, ಇಲ್ಲಿ ಸಾಸಿವೆ ಏನಿದೆ ಅದನ್ನ ಹಾಕಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಟಪ 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 ಅಂತ ಅಂದ ಮೇಲೆ ಬೇರೆ ಏನ್ ಹಾಕ್ಬೇಕಂತ ಹೇಳ್ತೇನೆ. ನೋಡಿದ್ರಲ್ಲ, ಸಾಸಿವೆ ಸಿಡ್ತಾ ಉಂಟು ಟಪ ಟಪ ಅಂತ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನ ಹಾಕುವ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ನೀರುಳ್ಳಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರುಳ್ಳಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನೀರುಳ್ಳಿ ಫ್ರೈ ಆಗಿದೆ. ಈಗ
ಇದಕ್ಕೀಗ ನಾವು ಕಾಯಿ ಮೆಣಸನ್ನ ಹಾಕುವ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೇನೆ ಉದ್ದಿನ ಬೇಳೆ ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಂಟಲ್ಲ, ನೀವು ಇದಕ್ಕೆ ತೆಂಗಿನ ತುರಿಯನ್ನ ಹಾಕಿ ಈಗ ನೀವು ಇದಕ್ಕೆ ಸ್ವೀಟ್ ಪೊಟ್ಯಾಟೋವನ್ನ ಹಾಕ್ಬೋದು. ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನ. ಇವತ್ತು ಮಂಡೇ, ಸೊ ಹಾಗಾಗಿ ಕಸ ಕೊಂಡೋಗುವವರು ಬಂದಿದ್ದಾರೆ. ನಾನು ಬೇಗ ಹೋಗಿ ಅಲ್ಲಿ ನನ್ನ ಪ್ಲಾಸ್ಟಿಕ್ಕನ್ನು ಇಟ್ಟು ಬಂದೆ. ಸೊ ಇವರು ಡೈಲಿ ಬರಲ್ಲ, 2 ದಿವಸಕ್ಕೊಮ್ಮೆ ಬರ್ತಾರೆ. ಕಸ ಕೊಂಡೋಗುವವರು ಬಂದಿದ್ದಾರೆ. ಇಲ್ಲಿ ನಮ್ಮೂರಲ್ಲೆಲ್ಲ ಹೇಗೆ ಹಸಿ ಕಸ ಒಣ ಕಸ ಅಂತ ಬೇರೆ ಬೇರೆ ಸಪ್ರೇಟ್ ಮಾಡ್ತಾರೆ ಅಲ್ವಾ, ಬಟ್ ಇಲ್ಲಿ ಹಾಗಲ್ಲ, ಎರಡನ್ನು ಒಟ್ಟಿಗೆ ಕೂಡ ಕೊಡ್ಬೋದು, ತೊಂದರೆ ಇಲ್ಲ, ಹಾಗೇನೆ ಕೊಂಡೋಗ್ತಾರೆ. ಸೊ ಹಾಗೆ ನನ್ನ ಪತಿದೇವರು ಕೆಲ್ಸಕ್ಕೆ ಹೋದ್ರು. ಈಗ ನಾನು ಕಷಾಯ ಮಾಡ್ತಾ ಇದ್ದೇನೆ ಹಾಲಿದ್ದು. ಇನ್ನು ನಂದು ಚಾ ತಿಂಡಿ ಆಗ್ಬೇಕು. ಸೊ ಇವತ್ ಮಾಡಿದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗಿತ್ತು ಅಂತ ಟೇಸ್ಟ್ ನಾನು ನಿಮ್ಗೆ ಈಗ ಹೇಳ್ತೇನೆ ಆಯ್ತಾ. ಸ್ವಲ್ಪ ಕಷಾಯ ಆದ ತಕ್ಷಣ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇಲ್ಲಿ ಸ್ವೀಟ್ ಪೊಟ್ಯಾಟೊ ಉಪ್ಪು ಕರಿ ರೆಡಿ ಆಗಿದೆ. ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ ಹೇಗೆ ರುಚಿ ಬಂದಿದೆ ಅಂತ. ಸಖತ್ ಬಂದಿದೆ, ಚೆನ್ನಾಗಾಗ್ತದೆ ತಿನ್ಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ. ಅದು ಕೂಡ ನೀವು ಬಿಸಿ ಬಿಸಿ ಕಾಫಿಯೊಟ್ಟಿಗೆ ಅಥವಾ ಚಾಯೊಟ್ಟಿಗೆ ಅಥವಾ ಕಷಾಯೊಟ್ಟಿಗೆ ಯಾವ್ದ್ರಲ್ಲೂ ಕುಡಿಯಿರಿ. ಆದ್ರೆ ಈ ತರ ಮಾಡಿ ತಿಂದ್ರೆ ಅಂತೂ ಟೇಸ್ಟ್ ಬೇರೆನೆ. ಯಾರೆಲ್ಲ ಈ ತರ ಮೊದ್ಲಿಗೆ ಟ್ರೈ ಮಾಡಿದ್ರೆ ನೀವು ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಹಾಗೇನೆ ಯಾರೆಲ್ಲ ಇನ್ನೂ ಟ್ರೈ ಮಾಡ್ಲಿಲ್ಲ, ಒಮ್ಮೆ ಟ್ರೈ ಮಾಡಿ ಆಯ್ತಾ, ಸಖತ್ ಆಗ್ತದೆ. ಈಗ ನಾವು ಕೊತ್ತಂಬರಿ ಸೊಪ್ಪಿದ್ದು ಗಿಡ ಇವತ್ತೇನಾಗಿದೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಏನಾಗಿರ್ಬೋದು ನೋಡುವ. ಇದರ ಹೈಟ್ ಸ್ವಲ್ಪ ಮೇಲೆ ಬಂದಿದೆ. ಡೈಲಿ ನೀವು ಒಬ್ಸರ್ವ್ ಮಾಡಿದ್ರೆ ಚೇಂಜಸ್ ಕಾಣ್ಬೋದು. ಎಸ್, ಓಕೆ. ಮನೆ ಕೆಲಸ ಎಲ್ಲ ಆಗಿ ಬಂದು ನಿಮ್ಮ ಎದುರು ಬಂದು ಕೂತ್ಕೊಂಡಿತ್ತು, ಯಾಕಂದ್ರೆ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕಿತ್ತು. ಹಾಗೆ ಈ ವಿಷಯವನ್ನ ನಂಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡ್ತಾ 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 ಇವತ್ತು ನಂಗೆ ಶೇರ್ ಮಾಡ್ಬೇಕು ಅಂತಾನೆ ಅನಿಸ್ತು. ಏನಂದ್ರೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಅದನ್ನ ನಾನು ನನ್ನ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಯಲ್ಲಿ ಹಾಕ್ತೇನೆ ಆಯ್ತಾ. ಯಾಕಂದ್ರೆ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ನೋಡ್ಲಿ ಅಂತ. ನೋಡಿ ಅದನ್ನ ನೋಡಿ ಎಷ್ಟೋ ಮಂದಿ ನಂಗೆ ಒಳ್ಳೆ ರೀತಿ ಸಜೆಷನ್ ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ, ಅಂದ್ರೆ ಹೇಳ್ತಾರೆ ಒಳ್ಳೇದಾಗಿದೆ, ಖುಷಿ ಆಯ್ತು, ಹಾಗೆ ಹೀಗೆ ಅಂತ. ಅದರಲ್ಲಿ ಒಬ್ಳು ನಿನ್ನೆ ನಂಗೆ ನನ್ನ ಫ್ರೆಂಡ್ ಅಂದ್ರೆ ಕ್ಲೋಸ್ ಫ್ರೆಂಡ್ ಏನಲ್ಲ, ತುಂಬಾ ಹಳೆ ಫ್ರೆಂಡ್. ಸೊ ಇವಳು ನಂಗೆ ಮೆಸೇಜ್ ಹಾಕಿದ್ದಾಯ್ತಾ, ಇಲ್ಲದ್ರೆ ಮೆಸೇಜ್ ಹಾಕಲ್ಲ, ನನ್ನ ವಿಡಿಯೋ ನೋಡಿ ಮೆಸೇಜ್ ಹಾಕಿರ್ಬೇಕು. ಸೊ ಮೆಸೇಜ್ ಹಾಕಿದ್ಲು. ಏನಂತ ಮೆಸೇಜ್ ಹಾಕಿದ್ಲು, ಫಸ್ಟಿಗೆ ಜಸ್ಟ್ ಎನ್ಕ್ವೈರಿ ಮಾಡ್ತಾ ಇದ್ಲು. ಇದು ನಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಕೇಳಿದ್ಲು. ನಾನು ಹೇಳಿದೆ ಯಾವಾಗ ಅಂತ.
ಅದಕ್ಕೆ ಹೌದಾ, ಮತ್ತೆ ಯೂಟ್ಯೂಬಲ್ಲಿ ಅರ್ನಿಂಗ್ ಬರ್ತಾ ಇದೆಯಾ ಅಂತ ಕೇಳಿದ್ಲು. ಮಾಮೂಲಿ ಕ್ವಶನ್ ಎಲ್ಲರದ್ದು ಸಹ. ಅರ್ನಿಂಗ್ ಬರ್ತಾ ಉಂಟಾ? ಅದಕ್ಕೆ ಇಲ್ಲ, ಬರ್ತಾ ಇಲ್ಲ. ಅಂದರೆ ಕೆಲವೊಂದು ಯೂಟ್ಯೂಬಿದ್ದು ರೂಲ್ಸ್ ಉಂಟು, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಅದೇ ಬಾಕಿ ಉಂಟು ನಂದು ಅಂತ ಹೇಳಿದೆ. ಅದಕ್ಕೆ ಹೌದಾ, ಮತ್ತೆ ಎಂತ ಮಾರೇದಿ, ನಿನ್ನೆ ಮೊನ್ನೆ ಬಂದವರು 4-5 ದಿವಸದಲ್ಲೇ ಯೂಟ್ಯೂಬ್ ಅರ್ನಿಂಗ್ ಮಾಡ್ತಾರೆ. ಆ, ಅಂಥದ್ರಲ್ಲಿ ನೀನು ನಿಂಗೆಂತ ಇಷ್ಟು ಸಮಯ ಆದರೂ ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಬರ್ತಾ ಇಲ್ಲ, ಸುಮ್ಮನೆ ಯಾಕೆ, ವೇಸ್ಟ್ ಅಲ್ವಾ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ, ವೇಸ್ಟ್ ಅಲ್ವಾ ಅಂತ. ಆ ಮಾತು ಕೇಳಿ ನನ್ನ ಹೊಟ್ಟೆಯಲ್ಲಿ ಒಂದು ನನಗೆ ಉರಿತಾ ಇತ್ತು ಸತ್ಯ. ಏನಂದ್ರೆ ಒಂದು ವೇಳೆ ಎದುರಿಗೆ ಸಿಕ್ಕಿದ್ರೆ ಒಂದು ಕಪಾಲಕ್ಕೆ ಹೊಡೆಯುವ ಅಂತ ಅನಿಸ್ತಿತ್ತು. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೇವೆ ಅದು ನಮಗೆ ಗೊತ್ತು, ಯೂಟ್ಯೂಬರ್ಸಿಗೆ ಗೊತ್ತು. ಫಸ್ಟ್ ಆಫ್ ಆಲ್ ನಾವು ಇದನ್ನು ಈ ಸ್ಟೇಜಿಗೆ ಬರಲಿಕ್ಕೆ ಎಷ್ಟು ಮಂದಿದ್ದು ಪರ್ಮಿಷನ್ ತಗೊಂಡು ಎಷ್ಟೆಲ್ಲ ರಿಸ್ಟ್ರಿಕ್ಷನನ್ನು ಫಾಲೋ ಮಾಡಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಅದನ್ನು ಒಂದು ಮಟ್ಟಿಗೆ ತಂದಿಡ್ತೇವೆ, ಮತ್ತೆ ಕಾಯ್ತೇವೆ ಯಾವಾಗ ಸಕ್ಸಸ್ ಆಗ್ತದೆ, ಯಾವಾಗ ಗ್ರೋತ್ ಆಗ್ತದೆ ಅಂತ. ಆ ಟೈಮಲ್ಲಿ ಇಂಥವರು ಬಂದು ಈ ಥರ ಮಾತಾಡುವಾಗ ಉಂಟಲ್ಲ, ನಿಜ ಕೋಪ ಬರ್ತದೆ ಗೈಸ್. ಸೊ ಆಗ ನಾನು ಏನು ಹೇಳಿದೆ ಗೊತ್ತಾ, ನಾನು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟೆ. ಏನಂದರೆ, ಓ ಹೌದಾ, 4-5 ದಿವಸದಲ್ಲಿ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ತಾರಾ? ಓಕೆ, ಹಾಗಾದರೆ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೇನೆ. ನೀನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡು. ಹಾಗೆಯೇ 4-5 ದಿವಸದಲ್ಲಿ ನೋಡ್ತೇನೆ ಸಬ್ಸ್ಕ್ರೈಬ್ ಆಗುತ್ತಾ ಅಂತ. 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡು, ನೋಡುವ ಅಂತ ಹೇಳಿದೆ. ಅದಕ್ಕೆ ಆ ಕ್ವಶನಿಗೆ, ಆ ಚಾಲೆಂಜಿಗೆ ಅವಳಿಗೆ ಮಾತಾಡ್ಲಿಕ್ಕಾಗಲಿಲ್ಲ. ಆವಾಗ ಹೇಳಿದ್ರು ಮತ್ತೆ ಬೇರೆನೆ, ಇಲ್ಲ ಇಲ್ಲ ಹಾಗೇನಿಲ್ಲ, ಆ ಥರ ಈ ಥರ ಅಂತ. ಸೊ ನಾನು ಹೇಳೋದು ಇದರಲ್ಲಿ ಒಂದು ಏನಂದರೆ, ನಾವು ಯಾವುದೇ ಒಂದು ವಿಷಯವನ್ನು ಯಾರ ಹತ್ರನೂ ಏನು ಶೇರ್ ಮಾಡುವಾಗ, ಅಂದರೆ ಬೇರೆಯವರ ಎದುರಲ್ಲಿ ಯಾರಿದ್ದಾರೆ ಪರ್ಸನ್ ಅವರ ಹತ್ರ ಮಾತಾಡುವಾಗ 100 ಸಲ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ಅವರಿಗೆ ಹರ್ಟ್ ಆಗುತ್ತಾ ಅಥವಾ ನಾನು ಮಾತಾಡಿದ್ದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಮಾತಾಡಿದರೆ ಬೆಟರ್ ಅಂತ ಅನಿಸ್ತದೆ. ಸೊ ಈ ಥರದವರು ತುಂಬ ಮಂದಿ ಇರ್ತಾರೆ. ಅದಕ್ಕೋಸ್ಕರ ನನ್ನ ಹಾಗೆ ಯಾರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ ನೋಡಿ ಯೂಟ್ಯೂಬರ್ಸ್, ನಿಮಗೆ ಹೇಳುವಂಥದ್ದು, ಈ ಥರದ ಸಜೆಷನ್, ಬ್ಯಾಡ್ ಕಮೆಂಟ್, ಬ್ಯಾಡ್ ಸಜೆಷನಿಗೆ ನೀವು ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಯಾರೆಲ್ಲ ಒಳ್ಳೆ ರೀತಿ ಮೆಸೇಜ್ ಮಾಡ್ತಾರೆ, ಒಳ್ಳೆ ರೀತಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ ನಿಮ್ಮ ಯೂಟ್ಯೂಬ್ ಬಗ್ಗೆ, ಅಂಥವರಿಗೆ ನೀವು ಮಾತಾಡಿ, ಅಂಥವರ ಮೆಸೇಜಸ್ಸನ್ನು ತಗೊಳ್ಳಿ. ಗ್ರೋತನ್ನು ಖಂಡಿತವಾಗಿ ನೀವು ಮಾಡ್ಬೋದು. ಸೊ ಕೆಲವೊಬ್ಬರು ನಾನು ಒಬ್ಸರ್ವ್ ಮಾಡಿದ ಹಾಗೆ ಇಂಥವರ ಮಾತನ್ನು ಕೇಳಿ ಉಂಟಲ್ಲ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆ ಥರ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಒಂದು ಡಿಸಿಷನ್ ನೀವು ತಗೊಂಡಿರುವಂಥದ್ದು ತುಂಬ ಒಳ್ಳೆಯದೇ. ಸೊ ಏನು ಕೆಟ್ಟ ಕೆಲಸ ನೀವೇನು ಮಾಡ್ತಾ ಇಲ್ಲ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಇದರಲ್ಲಿ ನೀವು ಒಂದು ಒಳ್ಳೆ ರೀತಿ ಇನ್ಕಮನ್ನು ಅರ್ನ್ ಮಾಡಿ, ಒಂದು ಫ್ಯೂಚರ್ಗೆ ಒಳ್ಳೆ ರೀತಿ ಅದನ್ನು ಯೂಸ್ ಮಾಡಲಿಕ್ಕೋಸ್ಕರ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡೋದು ಸರಿಯಲ್ಲ ಅಂತ ನಾನು ಹೇಳೋದು. ಓಕೆ, ಗ್ರೋತ್ ಇವತ್ತು ಬರಲಿಲ್ಲ ಅಂದರೂ ಕೂಡ ಮುಂದೊಂದು ದಿವಸ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವಂಥದ್ದೆಲ್ಲ ಸಕ್ಸಸ್ ಆಗುತ್ತೆ. ಈಗ ನೋಡಿ, ನನ್ನ ಯೂಟ್ಯೂಬ್ ಈಗ ನಾನು ಕೂಡ ನಿಮ್ಮ ಹಾಗೆಯೇ ಸ್ಟೇಜಲ್ಲಿ ಇದ್ದೇನೆ. ನನ್ನ ಯೂಟ್ಯೂಬ್ ಗ್ರೋತ್ ಈಗನೇ ಇದೆ, ಅಪ್ಪಿಗೆ ಬಂದಿಲ್ಲ ಇನ್ನೂ ಸಹ. ಸೊ ನಾನೇನು ಫುಲ್ಲು ಗ್ರೋತಲ್ಲಿ ಇದ್ದು ಮಾತಾಡೋದಲ್ಲ. ಸೊ ನಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಮೇಲೆ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ ಇದ್ದೇನೆ, ತುಂಬ ಎಫರ್ಟ್ ಆಗ್ತಾನೆ ಇದ್ದೇನೆ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ, ಆ ಒಂದು ದಿವಸಕ್ಕೆ ಬಂದೇ ಬರುತ್ತಲ್ವಾ, ನಮ್ಮ ಸಕ್ಸಸ್ ಕೂಡ ಆಗುತ್ತೆ. ಯಾಕಾಗಲ್ಲ? ನಮ್ಮ ಎಫರ್ಟ್ ಹಾಗೆಯೇ ಕಾನ್ಫಿಡೆನ್ಸ್, ಈ ಎರಡನ್ನು ನಾವು ಬಿಡಲೇಬಾರ್ದು. ಸೊ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಹತ್ರ, ಹಾಗೆಯೇ ಎಫರ್ಟ್ ಇರಲೇಬೇಕು. ಎಫರ್ಟ್ ಇಲ್ಲದೆ ಯಾವುದು ಕೂಡ ಆಗಲಿಕ್ಕಿಲ್ಲ. ಓಕೆ, ನಾನೇನು ಎಫರ್ಟ್ ಹಾಕಲಿಲ್ಲ, ಸೊ ಯೂಟ್ಯೂಬ್ ಒಮ್ಮೆಲೆ ನನ್ನದು ಗ್ರೋತ್ ಆಗುತ್ತೆ ಅಂದರೆ ಅದು ಖಂಡಿತ ಸುಳ್ಳು. ಸೊ ಯಾರು ಕೂಡ 4-5 ದಿವಸದಲ್ಲಿ ಯೂಟ್ಯೂಬಲ್ಲಿ ಅರ್ನ್ ಮಾಡಿದವರು ಇಷ್ಟವರೆಗೆ ನಾನು ನೋಡಲಿಲ್ಲ, ಅದು ಸುಳ್ಳು. ಅಂಥವ್ರು ಇರ್ಬೋದು, ಎಂಥವ್ರು ಹೇಳಿ ನೋಡಿ. ಈ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋತನ್ನು ಕಂಡುಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾರೆ, ಅಂಥವರಿಗೆ ಖಂಡಿತ 4-5 ದಿವಸದಲ್ಲೇ ಆಗುತ್ತೆ. ಈಗ ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಕೊಂಡು ಒಳ್ಳೆ ಫೇಮಸ್ ಇರ್ತಾರೆ, ಅಂಥವರು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾರೆ. ಅವರದ್ದಾದರೆ ಗ್ರೋತ್ 1-2 ದಿವಸದಲ್ಲೇ ಆಗುತ್ತೆ. ಸೊ ಒಮ್ಮೆಲೆ 4-5 ದಿವಸದಲ್ಲಿ ಜಸ್ಟ್ ಬಂದವರದ್ದು, ಈಗ ನಾವು ಹೇಗೆ ಹೊಸೊಬ್ರು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೇವೆ, ಸೊ ಅಂಥವರು
4-5 ದಿವಸದಲ್ಲಿ ಅರ್ನ್ ಮಾಡ್ತಾರೆ ಅಂದರೆ ಇದು ಖಂಡಿತವಾಗಿ ಸಾಧ್ಯನೇ ಇಲ್ಲ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನನ್ನ ಯೂಟ್ಯೂಬ್ ಚಾನಲ್, ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ ಮುಂಚೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು. ಅದು ಬೇರೆ ಡ್ರಾಯಿಂಗ್ ವಿಷಯದ್ದು ಯೂಟ್ಯೂಬ್. ಸೊ ಅದರಲ್ಲಿ ಏನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ನಾನು ಅದನ್ನು ಬಿಟ್ಬಿಟ್ಟೆ ಆಯಿತಾ. ಹಾಗಂತ ನಾನು ಸ್ಟಾಪ್ ಮಾಡಲಿಲ್ಲ. ಇದು ಇನ್ನೊಂದು ಹೊಸತ್ತಾಗಿ ನಾನು ಸ್ಟಾರ್ಟ್ ಮಾಡಿದ್ದು. ನೋಡುವ, ಯಾಕೆ ನಮ್ಮಿಂದನೂ ಆಗುತ್ತಲ್ವ, ಆಗಲ್ಲ ಅಂತ ಇಲ್ಲ. ಸೊ ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಇದೆ, ಮಾಡುವಂತಹ ಹೋಪ್ಸ್ ಇದೆ. ಒಂದು ಗ್ರೋತ್ ಮಾಡಲಿಕ್ಕೆ ನನ್ನ ಹತ್ರ ಆ ಎಫರ್ಟ್ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡ್ತೇನೆ. ಮತ್ತೆ ಎಲ್ಲ ದೇವರಿಗೆ ಬಿಟ್ಟದ್ದಲ್ವಾ. ಅದೇ ಇದೇ ವಿಷಯ ಆಗಿತ್ತು, ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿದೆ. ಸೊ ಯಾರೆಲ್ಲ ಹೊಸ ವ್ಯೂವರ್ಸ್ ಇದೆಯಾ, ನಿಮಗೂ ಕೂಡ ಈ ಥರ ಬ್ಯಾಡ್ ಆಗಿ ಯಾರಾದರೂ ಸಜೆಷನ್ ಕೊಡಲಿಕ್ಕೆ ಬಂದರೆ, ಫ್ರೀ ಆಗಿ ಕೊಡಲಿಕ್ಕೆ ಬಂದರೆ, ಅಂಥವರಿಗೆ ಅವರು ಯಾವ ರೀತಿ ಕ್ವಶನ್ ಕೇಳ್ತಾರೆ ಆ ರೀತಿಯೇ ಆನ್ಸರ್ ಕೊಟ್ಟು ಬಿಟ್ಬಿಡಿ. ಓಕೆನಾ? ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರಬೇಕು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ 30 ಡೇಸ್ ಚಾಲೆಂಜಲ್ಲಿ ಇದ್ದೇವೆ. ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ಯಾವೆಲ್ಲ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.